ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಶ್ವವಿಖ್ಯಾತ ಶಿವಗಂಗೆ ಕ್ಷೇತ್ರದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರಿತಾ ಇದೆ. ಅನ್ನ ದಾಸೋಹಕ್ಕೆ ಈಗ ಸೌದೆ ಮೊರೆ ಹೋಗಿರುವಂಥದ್ದು. ಏನು ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಈ ರೀತಿಯ ಸಮಸ್ಯೆ ಇರೋದ್ರಿಂದಾಗಿ ಪರ್ಯಾಯ ವ್ಯವಸ್ಥೆ ಸೌದೆ ಒಲೆ ಹೋಗಲೇಬೇಕಾಗಂತೆ. ಈ ರೀತಿಯ ಸಮಸ್ಯೆ ತಂದಿಡ್ತಾ ಇರುವಂಥದ್ದು. ನಿನ್ನೆ ಕೇಂದ್ರ ಸರ್ಕಾರದಿಂದ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ, ಸಮಸ್ಯೆ ಆಗಲ್ಲ ಅಂತೇಳಿ. ಕಾದು ನೋಡಬೇಕು, ಅದು ಯಾವಾಗ ಬರುತ್ತೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಭರವಸೆ ಅಂತೂ ಇದೆ. ಸೊ ಈಗ ಭಕ್ತರಿಗೆ, ಸಾವಿರಾರು ಭಕ್ತರಿಗೆ ಸೌದೆ ಮುಖಾಂತರ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಸೌದೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ನೆಲಮಂಗಲ ತಾಲೂಕಿನ ಶಿವಗಂಗೆ ಕ್ಷೇತ್ರದಲ್ಲಿ ಗ್ಯಾಸ್ ಸಂಕಷ್ಟ ಎದುರಾಗ್ತಾ ಇದೆ. ಕೇವಲ ಆ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ವಿಭಾಗದಲ್ಲೂ ಕೂಡ ಈ ರೀತಿಯ ಸಂಕಷ್ಟ ಎದುರಾಗ್ತಾ ಇದೆ. ವಿಶ್ವವಿಖ್ಯಾತ ಶಿವಗಂಗೆ ಕ್ಷೇತ್ರದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರಿತಾ ಇದೆ. ಸಿಲಿಂಡರೇ ಸಿಗ್ತಾ ಇಲ್ಲ, ಇನ್ನೆಲ್ಲಿ ಸ್ಟಾಕೇ ಇಲ್ಲ. ಆಮೇಲೆ ಲಿಮಿಟ್ ಇದೆ, ನೀವು ಹೆಂಗೆ ಬೇಕಂಗೆ ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಸೌದೆ ಮುಖಾಂತರ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದೆ ಈಗ. ಅಂದರೆ ಪರ್ಯಾಯ ವ್ಯವಸ್ಥೆ ಸ್ವಲ್ಪ ದಿನ ಈ ರೀತಿ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಆ ಕೆಲಸವನ್ನು ಅಲ್ಲೂ ಕೂಡ ಮಾಡಲಾಗ್ತಾ ಇದೆ ವಿಶ್ವವಿಖ್ಯಾತ ಶಿವಗಂಗೆ ಕ್ಷೇತ್ರದಲ್ಲಿ. ಸೊ ಅನ್ನದಾಸೋಹಕ್ಕೆ ಈ ರೀತಿಯಾಗಿ ಸೌದೆ ಮೋರಿ ಹೋಗಿರುವಂಥದ್ದು ಬರುವಂಥ ಭಕ್ತಾದಿಗಳಿಗೆ ಬೇಕಲ್ವ. ಸೊ ಸಮಸ್ಯೆ ಆಗಬಾರ್ದು ಅಂತ ಕಾರಣಕ್ಕಾಗಿ ಇನ್ನೊಂದು ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಇದು. ಇವಾಗ ಗ್ಯಾಸು ಬರ್ತಾನೆ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಸೌದೆ ಒಲೆ. ಅಷ್ಟು ಜನಕ್ಕೆ ದಾಸೋಕ್ ಬರೋಕ್ಕೆಲ್ಲ ಸೌದೆ ಒಲೆನೇ. ಸೌದೆ ಒಲೆನೇ ಮಾಡ್ತಾರೆ. ಏನೇನು ಅಡುಗೆ ಮಾಡ್ತೀರಾ ಸರ್ ಡೈಲಿ? ಮಾಮೂಲಿ ಅನ್ನ, ಸಾರು, ಪಾಯಸ, ಮಜ್ಜಿಗೆ ಇರುತ್ತೆ. ಓಕೆ, ಡೈಲಿ ಆಫರ್. ಇವಾಗ ಸೌದೆಗಳನ್ನ ಬೇರೆ ಬೇರೆ ಕಡೆ ತಂದು ಲಾಟ್ ತಂದು ಮಾಡ್ತಾರೆ. ಲಾಟ್ ಮಾಡ್ತಲೇ ಇರ್ತೀವಿ ನಾವು. ಓಕೆ ಓಕೆ, ಅಂದ್ರೆ ಮುಂಚೆನೂ ಸೌದೆ ಬಳಸ್ತಿದ್ರ, ಇವಾಗ ಸ್ವಲ್ಪ ಜಾಸ್ತಿ ಮತ್ತೆ ಸೌದೆನ ಅಕ್ಸೆಪ್ಟ್ ಮಾಡ್ತಾ ಇದೀವಿ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗಿದೆ. ಸೌದೆನೂ ಕಾಸ್ಟ್ಲಿ ಆಗೋಗಿದೆ. ಸೌದೆನೂ ಕಾಸ್ಟ್ಲಿ ಆಯ್ತು. ಸಿಲಿಂಡರ್ ಯಾವಾಗ ಬ್ಯಾನ್ ಆಯ್ತಾ, ಸೌದೆ ಕಾಸ್ಟ್ಲಿ ಆಯ್ತು. ಸೌದೆ ಕಾಸ್ಟ್ಲಿ ಒಂದೊಂದು ಬಳಸಿ ಅಷ್ಟು. ಇವಾಗ ಗ್ಯಾಸು ಬರ್ತಾನೆ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಸೌದೆ ಒಲೆ. ಅಷ್ಟು ಜನಕ್ಕೆ ದಾಸೋಕ್ ಬರೋಕ್ಕೆಲ್ಲ ಸೌದೆ ಒಲೆನೇ. ಸೌದೆ ಒಲೆನೇ ಮಾಡ್ತಾರೆ. ಏನೇನು ಅಡುಗೆ ಮಾಡ್ತೀರಾ ಸರ್ ಡೈಲಿ? ಮಾಮೂಲಿ ಅನ್ನ, ಸಾರು, ಪಾಯಸ, ಮಜ್ಜಿಗೆ ಇರುತ್ತೆ. ಓಕೆ, ಡೈಲಿ ಆಫರ್. ಇವಾಗ ಸೌದೆಗಳನ್ನ ಬೇರೆ ಬೇರೆ ಕಡೆ ತಂದು ಲಾಟ್ ತಂದು ಮಾಡ್ತಾರೆ. ಲಾಟ್ ಮಾಡ್ತಲೇ ಇರ್ತೀವಿ ನಾವು. ಓಕೆ ಓಕೆ, ಅಂದ್ರೆ ಮುಂಚೆನೂ ಸೌದೆ ಬಳಸ್ತಿದ್ರ, ಇವಾಗ ಸ್ವಲ್ಪ ಜಾಸ್ತಿ. ಮತ್ತೆ ಸೌದೆನ ಅಕ್ಸೆಪ್ಟ್ ಮಾಡ್ತಾ ಇದೀವಿ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗಿದೆ. ಸೌದೆನೂ ಕಾಸ್ಟ್ಲಿ ಆಗೋಗಿದೆ. ಸೌದೆನೂ ಕಾಸ್ಟ್ಲಿ ಆಯ್ತು. ಸಿಲಿಂಡರ್ ಯಾವಾಗ ಬ್ಯಾನ್ ಆಯ್ತಾ, ಸೌದೆ ಕಾಸ್ಟ್ಲಿ ಆಯ್ತು. ಸೌದೆ ಕಾಸ್ಟ್ಲಿ ಒಂದೊಂದು ಬಳಸಿ ಅಷ್ಟು. ಇವಾಗ ಗ್ಯಾಸು ಬರ್ತಾನೆ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಅಷ್ಟು ಜನಕ್ಕೆ ದಾಸೋಕ್ ಬರೋಕ್ಕೆಲ್ಲ ಸೌದೆ ಒಲೆನೇ. ಸೌದೆ ಒಲೆನೇ ಮಾಡ್ತಾರೆ. ಏನೇನು ನಿಂತ್ಕೋಬಾರ್ದು ದಯವಿಟ್ಟು.